ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 11. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಒಂದು ಕಡೆ ಅಪಮಾನ, ಇನ್ನೊಂದು ಕಡೆ ಆಕ್ರೋಶ, ಸಮರ್ಥನೆ, ಆರೋಪಗಳೇನು, ಸ್ಪಷ್ಟೀಕರಣ ಏನು? ಸಚಿವರೇ ದೌಡಾಯಿಸಿ ವಿವರಿಸಿದ್ಯಾಕೆ? ಈ ಹೊತ್ತಿನ ವಿಶೇಷ ಇದು ಪಠ್ಯ ಚಕ್ರವ್ಯೂಹ. ರಾಜ್ಯದ ಜನತೆ ಗಮನಿಸಿರೋ ಹಾಗೆ ಕಳೆದ 15 ದಿನಗಳಿಂದ ಮುಂಚೂಣಿಯಲ್ಲಿರುವಂತಹ ವಿವಾದ ಇದು. ಮೊದಲ ಬ್ರೇಕಿಂಗ್ ನ್ಯೂಸ್. ರೋಹಿತ್ ಚಕ್ರತೀರ್ಥಗೆ ಸಚಿವ ಬಿಸಿ ನಾಗೇಶ್ ಅವರು ಕ್ಲೀನ್ ಚಿಟ್ ಕೊಟ್ಟರು. ಕುವೆಂಪುಗೆ ಅಪಮಾನ ವಿಚಾರದಲ್ಲಿ ಚಕ್ರತೀರ್ಥ ಪರ ಸಮರ್ಥನೆ ಮಾಡಿದ್ರು. ರೋಹಿತ್ ಚಕ್ರತೀರ್ಥ ಬಗ್ಗೆ ವಿರೋಧ ಮಾಡುವುದು ಸರಿಯಲ್ಲ ಅಂದ್ರು. ಬ್ರೇಕಿಂಗ್ ನ್ಯೂಸ್. ಇದು ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರ ಸಮರ್ಥನೆ. 2017ರಲ್ಲಿ ನಡೆದಂತಹ ಘಟನೆ ಬಗ್ಗೆ ಈಗ ಮಾತಾಡ್ತಿದ್ದಾರೆ. ಅವತ್ತು ಈ ಬಗ್ಗೆ ತನಿಖೆಯಾಗಿ ಬಿ ರಿಪೋರ್ಟ್ ಸಲ್ಲಿಕೆಯಾಗಿದೆ. ಆತ RSS ಹುಡುಗ ಅಂತ ಷಡ್ಯಂತ್ರ ಮಾಡ್ತಿದ್ದಾರೆ. ಈ ವಿಚಾರದಲ್ಲಿ ನಿರ್ಮಲಾನಂದ ಶ್ರೀಗಳನ್ನ ಭೇಟಿ ಮಾಡಿ ಮನವರಿಕೆ ಮಾಡಿದ್ದಾರೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ ಅಂತ ಶ್ರೀಗಳು ಹೇಳಿದ್ದಾರೆ. ಬೆಂಗಳೂರಲ್ಲಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿಕೆ ಕೊಟ್ಟರು. ಬ್ರೇಕಿಂಗ್ ನ್ಯೂಸ್. ಎರಡು 2017ರಲ್ಲಿ ನಡೆದಿರುವಂಥ ಒಂದು ಇನ್ಸಿಡೆಂಟನ್ನು ಈಗ ಮಾತಾಡ್ತಿದ್ದಾರೆ. 2017ರಲ್ಲಿ ಯಾರೋ ಬರೆದಿರುವಂಥ ಈ ಗೀತೆಯನ್ನು ರೋಹಿತ್ ಚಕ್ರತೀರ್ಥ ಅವರು ಫಾರ್ವರ್ಡ್ ಮಾಡಿರುವಂಥದ್ದನ್ನು ನಾವು ನೋಡಿದ್ದೀವಿ. ಅವರು ಸ್ಪಷ್ಟವಾಗಿ ಇದನ್ನು ವ್ಯಾಟ್ಸಪ್ಪಲ್ಲಿ ಬಂದಿದ್ದನ್ನು ಫಾರ್ವರ್ಡ್ ಮಾಡಿದ್ದೀನಿ ಅಂತಲೂ ಹೇಳಿದ್ದಾರೆ. ಸಿದ್ದರಾಮಯ್ಯನವ್ರ ಸರ್ಕಾರ ಒಂದು ಕೇಸು ಹಾಕಿತ್ತು. ಅದರ ಮೇಲೆ ಕೇಸನ್ನು ಸಹಿತ ಅವರೇ ಬಿ ಶೀಟು ಹಾಕಿದ್ದಾರೆ. ಇಷ್ಟು ದಿನ ಇಲ್ಲದೆ ಇದ್ದಿದ್ದಂಥ ಇಶ್ಯೂ ಈಗ ಎತ್ಕೊಂಡಿದ್ದಾರೆ. ಕುವೆಂಪು ಅವರ ಪಠ್ಯಪುಸ್ತಕಗಳನ್ನ ಯಾರು ಕಡಿಮೆ ಮಾಡಿದ್ರು, ಯಾರ ನೇತೃತ್ವದಲ್ಲಿ ಜಾಸ್ತಿ ಆಗಿದೆ ಅನ್ನುವಂಥದ್ದು ಇವತ್ತು ಗೊತ್ತಾಗಿದೆ. ಬರ್ಗೂರು ರಾಮಚಂದ್ರಪ್ಪನವರ ನೇತೃತ್ವದಲ್ಲಿ 7 ಪಾಠ ಇದ್ದರೆ ರೋಹಿತ್ ಚಕ್ರತೀರ್ಥ ಅವರ ನೇತೃತ್ವದಲ್ಲಿ 10 ಪಾಠ ಇದೆ. ಕೆಂಪೇಗೌಡರು ಬೆಂಗಳೂರಿನ ಬಗ್ಗೆ ಕೆಂಪೇಗೌಡರು ಇಲ್ಲದೆ ಇದ್ದಾಗ ಕೆಂಪೇಗೌಡರ ಬಗ್ಗೆ ಒಂದು ಒಳ್ಳೆಯ ಪಾಠವನ್ನು ರೋಹಿತ್ ಚಕ್ರತೀರ್ಥ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರೇ ಚೀಫ್ ಮಿನಿಸ್ಟರ್ ಆಗಿದ್ದಾಗ ನಿಜವಾಗ್ಲೂ ಇದಕ್ಕಾಗಿದ್ದರೆ ಚೀಫ್ ಮಿನಿಸ್ಟ್ರು ಆ ಕಾಲದಲ್ಲಿ ಇವರು ಕೇಳಿ ಅವರು ಆ್ಯಕ್ಷನ್ ತಗೋಬೋದಿತ್ತು. ಬಟ್ ಒಂದು ಮಾತು ನನಗೂ ಸ್ವಾಮಿಗಳು ಹೇಳಿರುವಂಥ ಸರಿ ಅನಿಸಿದೆ, ಯಾರು ಅದನ್ನು ಬರ್ದಿಯಾರಲ್ಲ ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಅನ್ನುವಂಥ ಸ್ವಾಮೀಜಿಯವರ ಅಥವಾ ಬಾಲು ಅವರ ಆಗ್ರಹ ಏನಿದೆ ಅದು ನನಗೂ ಸರಿ ಅನ್ನಿಸ್ತು. ಯಾರು ಅದನ್ನು ಬರ್ದಿಯಾರೋ ಅದನ್ನು CM ಕೇಳಿ ನಾನು ಹೇಳ್ತೀನಿ, ಯಾರು ಬರ್ದಿಯಾರೋ ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು. 9ನೇ ತರಗತಿ ಪಠ್ಯದಲ್ಲಿ ಬಸವಣ್ಣನವರ ಪಠ್ಯ ಕಡಿತ, ಕೂಡಲೇ ಪಠ್ಯ ಪುಸ್ತಕ ತಡೆ ಹಿಡಿದು ಸರಿ ಮಾಡಬೇಕು. CMಗೆ ಪತ್ರ ಬರೆದರು. ಸಾಣೆಹಳ್ಳಿ ಶ್ರೀ ಒತ್ತಾಯ ಮಾಡ್ತಿದ್ದಾರೆ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಇದು ಸಾಣೆಹಳ್ಳಿ ಶ್ರೀಗಳ ಒತ್ತಾಯದ ಪತ್ರ. 9ನೇ ತರಗತಿ ಪಠ್ಯದಲ್ಲಿ ಬಸವಣ್ಣನವರ ಪಠ್ಯವನ್ನು ಕಡಿತ ಮಾಡಿದ್ದಾರೆ. ತಕ್ಷಣ ಈ ಪುಸ್ತಕ ತಡೆ ಹಿಡಿಬೇಕು, ಅದನ್ನು ಸರಿ ಮಾಡಬೇಕು ಅಂತ CMಗೆ ಪತ್ರ ಬರೆದರು ಸಾಣೆಹಳ್ಳಿ ಶ್ರೀಗಳು. ಮಧ್ಯ ಕರ್ನಾಟಕ ಪ್ರವರ್ತಕರಲ್ಲಿ ಬಸವೇಶ್ವರರು ಒಬ್ಬರು. ಸಮಾಜದಲ್ಲಿ ಬಸವೇಶ್ವರರು ಜಾತಿ ವ್ಯವಸ್ಥೆ ವಿರೋಧಿಸಿದ್ರು. ಇಂಥ ಮಹತ್ವದ ಅಂಶಗಳನ್ನು ಪಠ್ಯದಲ್ಲಿ ತೆಗೆಯಲಾಗಿದೆ. ವಚನಕಾರರು ವೀರಶೈವ ಧರ್ಮ ಸುಧಾರಿಸಿದವರು ಅನ್ನೋದು ಸುಳ್ಳು. ಲಿಂಗಾಯತ ಧರ್ಮ ಜಾರಿಗೆ ತಂದವರು ಬಸವಣ್ಣನವರು ಅಂತ ಎಂದಾಗಿತ್ತು, ಆ ಥರ ಆಗಬೇಕಾಗಿತ್ತು. ಈ ಬಗ್ಗೆ ಕ್ರಮ ಜರುಗಿಸದೆ ಹೋದರೆ ಹೋರಾಟ ಮಾಡೋದು ನಮ್ಗೆ ಅನಿವಾರ್ಯ ಆಗೋಗುತ್ತೆ ಎಂದರು ಸಾಣೆಹಳ್ಳಿ ಶ್ರೀಗಳು. ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಗಳು ಸಾಣೆಹಳ್ಳಿ ಮಠ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುರುಗಳೇ ನಮಸ್ಕಾರ. ಗುರುಗಳೇ ಒಳ್ಳೆ ಶುಭಾಶಯಗಳು. ಏನಾಯ್ತು? ನಿಮ್ಗೆ ಆಗಿರೋ ಬೇಸರ ಏನು? ನಾವು ಈಗ ಪಠ್ಯ ಪುಸ್ತಕ ಗುರುಗಳ ಸ್ವಲ್ಪ ಜೋರಾಗಿ ಮಾತಾಡಿ ಗುರುಗಳೇ, ಕೇಳಿಸ್ಬೇಕು. ಕರ್ನಾಟಕ ಸರ್ಕಾರ
ಈ ವರ್ಷ ಮತ್ತೆ ಪಠ್ಯ ಪುಸ್ತಕಗಳನ್ನ ಬದಲಾವಣೆ ಮಾಡಿದೆ. ಹೌದು, ಆ ಬದಲಾವಣೆಗಾಗಿ ಒಂದು ಸಮಿತಿಯನ್ನ ರಚನೆ ಮಾಡಿದೆ. ಸತ್ಯ. ಆ ಸಮಿತಿಯವರು ಹಳೆಯ ಪುಸ್ತಕದಲ್ಲಿದ್ದಂತ ಕೆಲವು ಪಠ್ಯಗಳನ್ನ ನೇರವಾಗಿ ಇಟ್ಕೊಂಡಿದ್ರು ಕೂಡ ಪ್ರಮುಖ ಅಂಶಗಳನ್ನ ಕಿತ್ತು ಹಾಕಿದ್ದಾರೆ. ಯಾವ ತರದ್ದು? ಉದಾಹರಣೆಗೆ ಬಸವಣ್ಣವರ ಬದುಕಿನ ಸಂದರ್ಭದಲ್ಲಿದ್ದಂತಹ ಮೊದಲಿನ ಪಠ್ಯದಲ್ಲಿ ಬಹಳ ಒಳ್ಳೊಳ್ಳೆ ಮಾತುಗಳಿತ್ತು. ಮಧ್ಯಕಾಲದ ಕರ್ನಾಟಕದ ಸಮಾಜವನ್ನು ಸುಧಾರಿಸಲು ಹೋರಾಡಿದ ಆದ್ಯ ಪ್ರವರ್ತಕರಲ್ಲಿ ಬಸವೇಶ್ವರರು ಒಬ್ಬರಾಗಿದ್ರು ಅಂತ ಇಂಥದನ್ನ ತೆಗುತ್ತಾರೆ. ಆಮೇಲೆ ವೈದಿಕ ಮೂಲ ಧರ್ಮದಲ್ಲಿ ಬೇರೂರಿದ್ದ ಅಸಂಖ್ಯ ಧಾರ್ಮಿಕ ಆಚರಣಾ ವಿಧಿವಿಧಾನಗಳನ್ನು ಬದಿಗೊತ್ತಿ ಮಾನವೀಯ ಮೌಲ್ಯ ಆಧಾರಿತ ಸರಳ ವೀರಶೈವ ಸಿದ್ಧಾಂತವನ್ನು ಬಸವೇಶ್ವರರು ಹಾಗೂ ಅವರ ಅನುಯಾಯಿಗಳಾದ ಶರಣರು ಪ್ರಚುರಪಡಿಸಿದ್ರು. ಈ ರೀತಿಯ ಏನವರು ವೈದಿಕ ಪರಂಪರೆಯ ಜಾತಿ ಮನೋಭಾವನೆಯನ್ನ ಕಿತ್ತಾಕಿದ್ರು ಅಂತ ಹೇಳ್ತಾ ಇದ್ದದ್ದನ್ನ ಇವರು ಉಳಿಸ್ಕೊಂಡಿಲ್ಲ, ಅದ್ರ ಬದಲಾಗಿ ಬೇರೆ ಸೇರಿಸ್ಕೊಂಡಿದ್ದಾರೆ. ಆಮೇಲೆ ಅವರು ಯಜ್ಞೋಪವೀತನ ಕಿತ್ತೆಸ್ದು ಕೂಡ್ಲು ಸಂಗಮಕ್ಕೆ ನಡೆದ್ರು ಅಂತ ಹಿಂದಿನ ಪಠ್ಯದಲ್ಲಿದೆ. ಈಗಿನ ಪಠ್ಯದಲ್ಲಿ ಯಜ್ಞೋಪವೀತವನ್ನ ಕಿತ್ತೆಸ್ದು ಅನ್ನೋಂಥದ್ದೇ ಪದ ತೆಗೆದು ಕೂಡ್ಲು ಸಂಗಮಕ್ಕೆ ಹೋದ್ರು ಅಂತ ಹೇಳ್ತಾರೆ. ಆಮೇಲೆ ಅವರು ಸ್ವಾವಲಂಬನೆ ತತ್ವವನ್ನ ಮತ್ತೆ ಕಾಯಕವೇ ಕೈಲಾಸ ದೇಹವೇ ದೇಗುಲ ಅನ್ನೋ ತತ್ವಗಳನ್ನು ಹೇಳಿದ್ದನ್ನ ಅಲ್ಲಿ ಎಲ್ಲೆಲ್ಲಿ ಒಂದು ಪದ ತೆಗಿಬೇಕು ಆ ಪದಗಳನ್ನು ತೆಗೆದು ಹಾಕಿದ್ದಾರೆ. ಆಮೇಲೆ ಅವರ ಸಂದೇಶಗಳು ಇವತ್ತಿಗೂ ಕೂಡ ನಮ್ಮ ಸಮಾಜಕ್ಕೆ ದಾರಿದೀಪ ಆಗಿದವು ಅನ್ನೋ ಪದಗಳನ್ನು ಕೂಡ ತೆಗೆದು ಹಾಕಿದ್ದಾರೆ. ಆಮೇಲೆ ಅವರು ಸರಳ ಕನ್ನಡವನ್ನು ಬಳಸುವ ಮೂಲಕ ತಮ್ಮ ಚಳವಳಿಯನ್ನ ಜನಮುಖಿಯಾಗಿಸಿದ್ರು. ಇಂಥ ಅನೇಕ ಪ್ರಗತಿಪರ ಚಿಂತನೆಗಳನ್ನ ತೆಗೆದುಹಾಕಿ ಆ ಮೂಲಕ ಬಸವಣ್ಣವರ ವ್ಯಕ್ತಿತ್ವಕ್ಕೆ ಒಂದ್ ರೀತಿ ಮಸಿ ಬಳಿಯುವಂತ ಕಾರ್ಯವನ್ನ ಅವ್ರು ಮಾಡಿದ್ದಾರೆ. ನೀವು ಹೇಳ್ತಾ ಇದ್ರೆ ಸಾಲು ಸಾಲು ಮಾಹಿತಿಗಳನ್ನು ಕೊಡ್ತಾ ಇದ್ದೀರಿ, ಇದು ಎಲ್ಲೂ ಕೂಡ ಇಲ್ಲ ಈ ಸರಿ ಕಟ್ಟಾಗೋಗಿದೆ ಅಂತ. ಹಾಗಾದ್ರೆ ಇರುವುದಾದ್ರೂ ಏನು ಗುರುಗಳೇ? ಇರುವುದೇನು ಅಂತಂದ್ರೆ ಅವರು ವೈದಿಕ ಪರಂಪರೆಯನ್ನ ವಿರೋಧಿಸಿದ್ರು ಅನ್ನೋದು ಎಲ್ಲೂ ಬರಬಾರದು ಅನ್ನೋ ರೀತಿಯಲ್ಲಿ ಅದನ್ನ ತಿದ್ದುಪಡಿ ಮಾಡಿದ್ದಾರೆ. ಓ ಹಂಗೆ. ಆಮೇಲೆ ವೀರಶೈವ ಮತವನ್ನು ಸುಧಾರಿಸಿದ್ರು ಅಂತ ಹೇಳ್ತಾರೆ. ಅವರು ವೀರಶೈವ ಮತವನ್ನಲ್ಲ ಸುಧಾರಿಸಿದ್ದು, ಲಿಂಗಾಯತ ಧರ್ಮವನ್ನ ಜಾರಿಯಲ್ಲಿ ತಂದದ್ದು. ಲಿಂಗಾಯತವೇ ಬೇರೆ, ವೀರಶೈವವೇ ಬೇರೆ. ಅಲ್ಲಿರುವಂತ ಕೆಲವು ತಪ್ಪು ಕಲ್ಪನೆಗಳನ್ನ ತಿದ್ದಿ ಹೊಸ ಧರ್ಮಕ್ಕೆ ಕಾರಣರಾದಂತವ್ರು ಬಸವಣ್ಣವರು. ಹೀಗೆ ಈ ಪಠ್ಯವನ್ನ ಪರಿಷ್ಕಾರ ಮಾಡುವಾಗ ಅನೇಕ ರೀತಿಯ ದೋಷಗಳನ್ನ ಎಸಗೋದ್ರ ಮೂಲಕ ಲಿಂಗಾಯತ ಸಮಾಜಕ್ಕೆ ಮತ್ತು ಬಸವ ತತ್ವಕ್ಕೆ ಚ್ಯುತಿಯನ್ನ ತರುವಂತ ಕಾರ್ಯವನ್ನ ಪಠ್ಯ ಸಮಿತಿಯವರು ಮಾಡಿದ್ದಾರೆ. ಹಾಗಾಗಿ ಕೂಡಲೇ ಅದನ್ನ ಮುಖ್ಯಮಂತ್ರಿಗಳು ಆ ಪಠ್ಯವನ್ನ ನಿಲ್ಲಿಸ್ಬೇಕು, ಹೊಸ ಪಠ್ಯವನ್ನ ಜಾರಿಯಲ್ಲಿ ತರುವಂತ ಪ್ರಯತ್ನ ಮಾಡಬೇಕು. ಇಲ್ಲ ಅಂತಂದ್ರೆ ಹಳೇದನ್ನೇ ಈಗ ಮುಂದುವರಿಸಿಕೊಂಡು ಈ ಸಮಿತಿಯನ್ನೇ ರದ್ದು ಮಾಡಬೇಕು ಅಂತ ನಾವು ಹೇಳ್ತೇವೆ. ಈಗಿರುವಂತ ಪಠ್ಯ ಸಮಿತಿ ಅಧ್ಯಕ್ಷರು, ಸಮಿತಿ ಸದಸ್ಯರು ಅಂತ ಇದಾರಲ್ಲ, ಇವ್ರನ್ನ ಪೂರ್ಣ ರದ್ದುಪಡಿಸಿ ಮತ್ತೆ ಹೊಸದಾಗಿ ಯೋಚನೆ ಮಾಡುವಂತ ಚಿಂತನೆ ಬರಬೇಕು. ಅದ್ರಾಗ ಎಂಥವ್ರು ಇರ್ಬೇಕು ಅಂತಂದ್ರೆ ಶಿಕ್ಷಣ ತಜ್ಞರು ಇರ್ಬೇಕು, ಸಾಮಾಜಿಕ ಕಳಕಳಿ ಇರುವಂತವ್ರು ಇರ್ಬೇಕು, ದೂರದೃಷ್ಟಿ ಇರ್ಬೇಕು ಅವ್ರಿಗೆ. ಆಮೇಲೆ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದಂತ ಪರಿಶ್ರಮ ಇರಬೇಕು. ಅಂಥವ್ರು ಪಠ್ಯ ರಚನಾ ಸಮಿತಿಯಲ್ಲಿ ಇರ್ಬೇಕೆ ಹೊರತಾಗಿ ಯಾವುದೋ ಒಂದು ಪಕ್ಷದ ಮುಂದಾಳುಗಳಾಗಿ ಅವ್ರನ್ನ ನಾವು ಎಕ್ಸ್ಪೋಸ್ ಮಾಡೋದು ಸರಿಯಲ್ಲ. ಗುರುಗಳೇ, ನನ್ನ ಕುತೂಹಲದ ಪ್ರಶ್ನೆ, ನೀವು ಈ ಮಾತು ಹೇಳಿದ್ದಕ್ಕೆ ಕೇಳ್ತಾ ಇದ್ದೀನಿ. ಈಗ ಯಾರಿದ್ದಾರೆ ಅದರ ಮುಂದಾಳತ್ವ ಮತ್ತು ಸಮಿತಿಯ ಸದಸ್ಯರು, ಅವ್ರ ಮೇಲೆ ನಿಮಗೆ ಬೇಜಾರು, ಆಕ್ರೋಶ, ಅನುಮಾನ ಇದೆಯಾ? ಅವ್ರ ಮೇಲೆ ಎಲ್ಲ ನಮಗೆ ಬೇಸರ, ಆಕ್ರೋಶ ಅವ್ರ ಮೇಲಲ್ಲ. ಆಯ್ಕೆ ಮಾಡಿರುವಂತ ಸದಸ್ಯರು ಪಠ್ಯ ರಚನಾ ಸಮಿತಿಯಲ್ಲಿ ಇರ್ಲಿಕ್ಕೆ ಅರ್ಹರಲ್ಲ ಅವರು. ಹಂಗೆ. ಯಾಕಂದ್ರೆ ಅವ್ರಿಗೆ ಈ ಶಿಕ್ಷಣ ಕ್ಷೇತ್ರದಲ್ಲಿ ಏನ್ ಸಾಧನೆ ಮಾಡಿದಾರ ಅವರು? ಅಥವಾ ಶಿಕ್ಷಣ ತಜ್ಞರ ಸಾಮಾಜಿಕ ಕಾಳಜಿ ನಿಜವಾಗ್ಲೂ ಇದ್ದಿದ್ರೆ ಈ ರೀತಿಯ ಪರಿವರ್ತನೆ ಮಾಡ್ತಿದ್ರ ಅವರು? ನಿಮ್ಗೆ ಅನ್ಸುತ್ತಾ ಗುರುಗಳೇ, ಸರ್ಕಾರ ಮತ್ತು ಪ್ರಾಜ್ಞರಿರುವಂತಹ ಸಚಿವರು ಇದನ್ನ ಗಮನ ಹರಿಸಿಲ್ಲ, ಹಂಗೆ ಮಾಡ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತಾ ಗುರುಗಳೇ? ಅದು ಹೇಗ್ ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತು, ಅದು ಪೂರ್ಣ ನಮಗೆ ಹೇಗೆ ಊಹೆ ಮಾಡೋಣ. ಅವ್ರು ಸಮರ್ಥನೆ ಮಾಡ್ಕೋತಿದ್ದಾರೆ. ಬಿಕಾಸ್ ಇಕ್ಕೂ ಕೇಳ ಬಂದಾಗ್ಲೇ ಇದ್ರ ಬಗ್ಗೆ ಅವ್ರು ಮಾತಾಡ್ಬೇಕಾರೆ ಹೇಳ್ತಿದ್ರು ಅವ್ರು, ಅದಕ್ಕೆ ಕೇಳ್ತಿದ್ದೀನಿ. ಇಲ್ಲ, ಸಮರ್ಥನೆ ಮಾಡ್ಕೊಳ್ಳೋದು ಸರಿ ಅಲ್ಲ. ಸೊ ಮುಖ್ಯಮಂತ್ರಿಗಳು ಇಮಿಡಿಯೇಟ್ ಆಗಿ ಇದಕ್ಕೆ ಆಕ್ಷನ್ ತಗೋಬೇಕು ಅಂತೀರಿ? ಹೌದು, ಮುಖ್ಯಮಂತ್ರಿಗಳು ತಗೋಬೇಕು ಮತ್ತು ಶಿಕ್ಷಣ ಸಚಿವರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ಆಗಿರುವಂತ ದೋಷಗಳನ್ನ ತಿದ್ದುಪಡಿನಾದ್ರೂ ಮಾಡಬೇಕು. ಇಲ್ಲ ಅಂತಂದ್ರೆ ಇದನ್ನ ಪೂರ್ಣ ರದ್ದುಪಡಿಸಿ ಹಿಂದಿನ ಪಠ್ಯವನ್ನೇ ಇಟ್ಕೊಳ್ಬೇಕು. ನೋಡ ಗುರುಗಳೇ, ನಿಮ್ಮ ಪತ್ರಕ್ಕೆ ಏನು ಉತ್ತರ ಬರುತ್ತೆ ಅಂತ ನಾವು ಫಾಲೋ ಅಪ್ ಮಾಡ್ತೀವಿ. ಧನ್ಯವಾದಗಳು. ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಗಳು, ಸಾಣೆಹಳ್ಳಿ ಮಠ.
ಈ ಪಠ್ಯಪುಸ್ತಕ ವಿಚಾರದಲ್ಲಿ ಸರ್ಕಾರಕ್ಕೆ ನೀಡಿದ್ದ ಗಡುವು ಇವತ್ತಿಗೆ ಕೊನೆ, ಅಂದ್ರೆ ಅಂತ್ಯ ಆಯಿತು. ಸರ್ಕಾರಕ್ಕೆ ವಿವಿಧ ಸಂಘಟನೆಗಳು ಡೆಡ್ಲೈನ್ ಕೊಟ್ಟಿದ್ರು. ಹೊಸ ಪಠ್ಯ ಪರಿಷ್ಕರಣಾ ಸಮಿತಿ ವಜಾಗೆ ನೀಡಿದ್ದ ಗಡುವು ಅಂತ್ಯ ಆಯಿತು. ಬ್ರೇಕಿಂಗ್ ನ್ಯೂಸ್. ಅದರರ್ಥ ನಾಳೆಯಿಂದ ಹೋರಾಟ ತೀವ್ರಗೊಳಿಸುವ ಎಚ್ಚರಿಕೆ. ವಿದ್ಯಾರ್ಥಿ ಸಂಘಟನೆಗಳ ಜೊತೆ ಕರ್ನಾಟಕ ರಕ್ಷಣಾ ವೇದಿಕೆ ಕರವೆಯಿಂದಲೂ ಕೂಡ ಹೋರಾಟಕ್ಕೆ ಇಳಿತಿದ್ದಾರೆ. ನಾರಾಯಣಗೌಡರು ಬಣ ಸೇರಿ ವಿವಿಧ ಸಂಘಟನೆಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸುತ್ತಾರೆ. ನೀವು ನೋಡ್ತಿರುವಂತಹ ಬೆಳವಣಿಗೆ, ಡೆಡ್ಲೈನ್ ಕೊಟ್ಟಿದ್ರು ಸರ್ಕಾರಕ್ಕೆ ಕರವೆಯವರು ಮತ್ತು ವಿವಿಧ ಸಂಘಟನೆಗಳು. ಇವತ್ತು ಗ್ಲಾಸ್ ಅಲ್ಲಿಗೆ ನಾಳೆಯಿಂದ ಅವರು ಹೋರಾಟ ಮಾಡುವುದಕ್ಕೆ ತಯಾರಾಗಿದ್ದಾರೆ. ನಾರಾಯಣಗೌಡರು ಬಣ ವಿವಿಧ ಸಂಘಟನೆಗಳು ಡೆಡ್ಲೈನ್ ಮುಗೀತು, ಹೊಸ ಪಠ್ಯ ಪರಿಷ್ಕರಣಾ ಸಮಿತಿ ವಜಾ ಆಗಬೇಕು ಅಂತಿದ್ರು. ಆದರೆ ಅದಕ್ಕೆ ಕೊಟ್ಟಂತ ಗಡುವು ಇವತ್ತು ಮುಕ್ತಾಯ ಆಗಿ ಸರ್ಕಾರ ಏನೂ ಆದೇಶವನ್ನು ಹೊರಡಿಸದಿದ್ದರೆ ನಾಳೆಯಿಂದ ಅವರು ಹೋರಾಟ ತೀವ್ರಗೊಳಿಸುವ ಎಚ್ಚರಿಕೆ ಕೊಟ್ಟಿದ್ದಾರೆ. ವಿದ್ಯಾರ್ಥಿ ಸಂಘಟನೆಗಳ ಜೊತೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮಾಡಬೇಕು ಅಂತ ಇದೀಗ ಸಜ್ಜಾಗ್ತಿದ್ದಾರೆ. ಆಗ್ಲೇ ಗುರುಗಳು ಮಾತಾಡ್ಬೇಕಾದ್ರೆ ಮೆನ್ಷನ್ ಮಾಡ್ತಿದ್ರು, ಈಗಿದು ತೀವ್ರ ಸ್ವರೂಪಕ್ಕೆ ಹೋಗೋ ಲಕ್ಷಣ ಕಾಣಿಸ್ತಾ ಇದೆ. ಏನಾಗ್ತಿದೆ ಅನ್ನೋದು ಈಗಿರೋ ಪ್ರಶ್ನೆ. ನಮ್ಮ ಜೊತೆ ಸ್ವತಃ ಪಠ್ಯ ಪರಿಷ್ಕರಣಾ ಸಮಿತಿ ಅಧ್ಯಕ್ಷರು ರೋಹಿತ್ ಚಕ್ರತೀರ್ಥ ಅವರು ಲೈವ್ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ 18 ಕನ್ನಡದಲ್ಲಿ. ರೋಹಿತ್ ಚಕ್ರತೀರ್ಥ ಅವರೇ ನಮಸ್ಕಾರ. ಆರ್ ಅಂಡ್ ಆಫ್ ನಿಮ್ಮ ಜೊತೆ ನಾವು ಮಾತಾಡ್ತಾನೆ ಇದ್ದೀವಿ. ನೀವು ಅದಕ್ಕೆ ನಿಮ್ಮ ಸಮರ್ಥನೆ ಮತ್ತು ಸಮಿತಿಯ ನೋಡುವಿಕೆಯ ದೃಷ್ಟಿಕೋನವನ್ನು ನೀವು ನಮ್ಮ ಮುಂದೆ ಇಡ್ತಾ ಇದ್ದೀರಾ, ರಾಜ್ಯದ ಜನತೆ ಮುಂದೆ ಇಡ್ತಾ ಇದ್ದೀರಾ. ಆದರೆ ತುಂಬಾ ಜನರಿಗೆ ಇದು ಅರಗಿಸಿಕೊಳ್ಳಲಾರದಂತಹ ವಿಚಾರ, ತುಂಬಾ ಜನರಿಗೆ ಅದರ ವಿರೋಧ ಇದೆ. ಈಗ ಸಂಘಟನೆಗಳು ಇವತ್ತು ಡೆಡ್ಲೈನ್ ಕೊಟ್ಟಿದ್ರು, ನಾಳೆಯಿಂದ ಹೋರಾಟಕ್ಕೆ ಇಳಿತಿದ್ದಾರೆ. ಈಗ ನಿಮ್ಮ ಉತ್ತರ ಏನು? ನೋಡಿ, ಪರಿಷ್ಕರಣೆಯ ಪ್ರಕ್ರಿಯೆಯನ್ನು ನಾವು ಮಾಡಿದ್ದೇವೆ, ಸರ್ಕಾರಕ್ಕೆ ಶಿಫಾರಸುಗಳನ್ನು ಕೊಟ್ಟಿದ್ದೇವೆ. ಈಗ ಆ ಶಿಫಾರಸುಗಳನ್ನ ಒಪ್ಕೊಳ್ಳೋದು ಬಿಡೋದು, ಈ ಸಮಿತಿಯನ್ನು ಮುಂದುವರಿಸೋದು ಬಿಡೋದು, ಇದೆಲ್ಲವೂ ಕೂಡ ಸರ್ಕಾರಕ್ಕೆ ಸಂಬಂಧಪಟ್ಟಂತ ವಿಚಾರ. ಇದರಲ್ಲಿ ನಾನು ಹಸ್ತಕ್ಷೇಪ ಮಾಡುವಂತದ್ದು ಏನೂ ಇಲ್ಲ. ಅವರು ನಮ್ಮ ಸಮಿತಿಯನ್ನು ಮಾಡಿದ್ರು, ನಾನು ಬಂದೆ, ನಮ್ಮ ಸಮಿತಿ ಕೆಲಸ ಮಾಡಿತ್ತು, ನಾವು ಶಿಫಾರಸುಗಳನ್ನು ಕೊಟ್ಟೆವು. ನಾಳೆ ಸರ್ಕಾರ ಇಲ್ಲ ನಿಮ್ಮ ಸಮಿತಿ ನಮಗೆ ಬೇಕಾಗಿಲ್ಲ ಅಂತ ಹೇಳಿದ್ರೆ ನಾವು ಹೋಗ್ತೇವೆ. ನಾವು ಇಲ್ಲಿ ಯಾವುದೇ ಒಂದು ಕುರ್ಚಿಗೆ ಅಂಟಿಕೊಂಡು ಕೂತಿಲ್ಲ, ಯಾವುದೇ ಪದವಿ ಆಸೆಯಿಂದ ಈ ಒಂದು ಸಮಿತಿಯ ಕೆಲಸವನ್ನ ಮಾಡಿಲ್ಲ. ಹಾಗಾಗಿ ಸಂಪೂರ್ಣವಾಗಿ ಸರ್ಕಾರಕ್ಕೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಒಂದು ಸ್ವಾತಂತ್ರ್ಯ ಇದೆ, ಮುಕ್ತವಾದ ಸ್ವಾತಂತ್ರ್ಯ ಇದೆ. ಈ ಪಠ್ಯದ ಬಗ್ಗೆ ಕೇಳಿ ಬರುತ್ತಿರುವಂತಹ ಅಸಮಾಧಾನಗಳಿದೆಯಲ್ಲ, ಅಂದ್ರೆ ಪಠ್ಯ ಪರಿಷ್ಕರಣಾ ಸಮಿತಿಯಲ್ಲಿ ಇರುವವರು, ಅದನ್ನ ಲೀಡ್ ಮಾಡ್ತಿರೋರು, ಅಲ್ಲಿ ಕುಳಿತಿರೋರು ಯಾವುದೋ ಪ್ರಭಾವಕ್ಕೆ ಒಳಗಾಗಿದ್ದಾರೆ, ಪೊಲಿಟಿಕಲಿ ಎಸ್ಪೆಷಲಿ. ಬಿಕಾಸ್ ಸಾಣೆಹಳ್ಳಿ ಮಠದ ಗುರುಗಳು ಹೇಳ್ತಿದ್ರು, ಯಾರಿಗೂ ಕೂಡ ಆ ಥರದ ಒಳ್ಳೆ ವಿದ್ವಾಂಸಕ್ಕೆ ಇಲ್ಲ ಅನ್ನೋದು ಮೆನ್ಷನ್ ಮಾಡ್ತಿದ್ರು. ಇದಕ್ಕೆ ನಿಮ್ಮ ಕಮೆಂಟ್ ಏನು? ಈಗ ಸ್ವಾಮೀಜಿಯವರ ಒಂದು ಘನತೆಗೆ ತಕ್ಕ ಹಾಗೆ ಸ್ವಾಮೀಜಿಗಳು ಮಾತಾಡಬೇಕು. ಅಂದ್ರೆ ಸಮಾಜದ ಒಂದು ದೊಡ್ಡ ಸಮುದಾಯವನ್ನ ಲೀಡ್ ಮಾಡ್ತಾ ಇರುವವರು. ನಮ್ಮ ಸಮಿತಿಯಲ್ಲಿ ರಾಜಾರಾಮ್ ಹೆಗಡೆ ಅವರಿದ್ದಾರೆ. ಅವರು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ನಿವೃತ್ತರಾದವರು, ಹಿಸ್ಟರಿ ಡಿಪಾರ್ಟ್ಮೆಂಟ್ ನ ಡೀನ್ ಆಗಿದ್ದವರು. ವಿಠಲ್ ಪೋದ್ದಾರ್ ಅಂತ ಹೇಳಿದ್ದಾರೆ, ಅವರು ದೊಡ್ಡ ಇತಿಹಾಸ ತಜ್ಞರು. ಅವರು ಕಾಲೇಜುಗಳಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡಿದವರು. ಐಎಂಗಳಲ್ಲಿ ಇವತ್ತು ಇತಿಹಾಸವನ್ನು ಬೋಧನೆ ಮಾಡ್ತಾ ಇರೋರು. ಐಎಂ ನಂತ ಸಂಸ್ಥೆಗಳಲ್ಲಿ ಇತಿಹಾಸ ಬೋಧನೆ ಮಾಡ್ತಾ ಇದ್ದಾರೆ. ಸೊ ನಾನು ಇದು ಇಷ್ಟು ಡೀಟೇಲ್ ಆಗಿ ಎಲ್ಲ ಹೇಳ್ತಾ ಹೋಗೋದಿಲ್ಲ. ರೋಹಿಣಾಕ್ಷಿ ಶಿರ್ಲಾಲು ಇದ್ದಾರೆ, ಅವರು ಕಲಬುರಗಿಯಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯ ಜಗತ್ತು ಗೊತ್ತಾಗ್ಬೇಕಲ್ಲ. ಇಲ್ಲ, ಇದು ಪಟ್ಟಿ ಸರ್ಕಾರವು ಬಿಡುಗಡೆ ಮಾಡಿದೆ, ಇದೇನು ಕದ್ದು ಮುಚ್ಚಿ ಮಾಡಿರುವಂತ ಪಟ್ಟಿ ಅಲ್ಲ. ಬಟ್ ಇದಕ್ಕೂ ರೋಹಿತ್ ಚಕ್ರತೀರ್ಥನಿಗೂ ಯಾವುದೇ ಸಂಬಂಧ ಇಲ್ಲ. ಈಗ ಇವತ್ತು ಎಷ್ಟೋ ಜನ ಹೇಳ್ತಾ ಇದ್ದಾರೆ, ಅದರಲ್ಲಿ ಬ್ರಾಹ್ಮಣರು ಬಂದ್ರು, ಅದರಲ್ಲಿ ಇನ್ನೊಂದು ಜಾತಿಯವರು ಬಂದ್ರು. ಈ ಸಮಿತಿಯನ್ನು ಮಾಡಿದ್ದು ನಾನಲ್ಲ, ಇದು ಕೇವಲ ಒಂದೇ ಒಂದು ಆದೇಶದ ಮೂಲಕ ಸರ್ಕಾರವೇ ಮಾಡಿರುವಂತ ಸಮಿತಿ. ಸೊ ಆ ಒಂದೇ ಆದೇಶದಲ್ಲಿ ರೋಹಿತ್ ಚಕ್ರತೀರ್ಥನನ್ನು ಸೆಲೆಕ್ಟ್ ಮಾಡಿದ್ರು, ಸಮಿತಿಯ ಎಲ್ಲ ಸದಸ್ಯರನ್ನು ಸೆಲೆಕ್ಟ್ ಮಾಡಿದ್ರು. ಹಾಗಾಗಿ ಇವರೆಲ್ಲ ಯಾಕೆ ನನ್ನ ಮೇಲೆ ಮುಗಿ ಬೀಳ್ತಾ ಇದ್ದಾರೆ, ಯಾಕೆ ಬ್ರಾಹ್ಮಣರು ಅಂತ ಹೇಳಿ ನನ್ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ.
ಇವರು ಎಲ್ಲರೂ ಒಂದು ವಿಚಾರವನ್ನು ಅರ್ಥ ಮಾಡಿಕೊಳ್ಬೇಕು. ಇವತ್ತು ಸಮಾಜದಲ್ಲಿ ಒಬ್ಬ ದಲಿತನಿಗೆ ನೀನು ದಲಿತ ಅಂತ ಹೇಳಿದ್ರೆ ಜಾತಿ ನಿಂದನೆ ಆಗುತ್ತೆ, ಒಬ್ಬ ಒಕ್ಕಲಿಗರಿಗೆ ಒಕ್ಕಲಿಗ ಅಂತ ಹೇಳಿದ್ರೆ ಜಾತಿ ನಿಂದನೆ ಆಗುತ್ತೆ. ಅದೇ ರೀತಿಯಲ್ಲಿ ಈ ಸಮಾಜದ ಇಷ್ಟು ವ್ಯಕ್ತಿಗಳು ಇವತ್ತು ಬ್ರಾಹ್ಮಣರ ವಿರುದ್ಧ ಮಾತಾಡ್ತಾ ಇದಾರಲ್ಲ, ನಿರಂತರವಾಗಿ ಬ್ರಾಹ್ಮಣರ ಒಂದು ನಿಂದನೆ ಮಾಡ್ತಾ ಇದ್ದಾರೆ, ಇದು ಕೂಡ ಜಾತಿ ನಿಂದನೆ. ಬ್ರಾಹ್ಮಣರಿಗೂ ಕೂಡ ಸಮಾಜದಲ್ಲಿ ಬದುಕಲಿಕ್ಕೆ ಉಳಿದವರಿಗೆ ಎಷ್ಟು ಅವಕಾಶ ಇದೆಯೋ ಅಷ್ಟೇ ಅವಕಾಶ ಇದೆ. ಹಾಗಾಗಿ ದಯವಿಟ್ಟು ಯಾವುದೇ ಒಂದು ಜಾತಿಯ ನಿಂದನೆ ಮಾಡಬೇಡಿ. ಈಗ ನನ್ನ ಚರ್ಚೆಯನ್ನ ನೀವು ಕಳೆದ 2-3 ವಾರಗಳಿಂದ ನೋಡ್ತಾ ಇದ್ದೀರಿ. ನಾನು ಯಾವ್ದಾದ್ರು ಜಾತಿಯನ್ನ ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಮಾಡಿ ಮಾತಾಡ್ತಿದ್ದೇನಾ? ಯಾರನ್ನು ನಾನು ಜಾತಿ ನಿಂದನೆ ಮಾಡ್ತಾ ಇಲ್ಲ. ಇವರು ಯಾಕೆ ಬ್ರಾಹ್ಮಣರನ್ನು ಟಾರ್ಗೆಟ್ ಮಾಡಿ ಮಾತಾಡ್ತಿದ್ದಾರೆ? ಯಾವ ಟೂಲ್ ಕಿಟ್ಗೆ ಇವರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇವರು ಕೆಲವರ ಪ್ರಶ್ನೆ ಇದು ನೇರ ಕೇಳ್ತಿದ್ದೀನಿ ಅಷ್ಟೇ. ನೀವು ಉತ್ತರ ಕೊಟ್ಬಿಡ್ಲಿ, ಜನಕ್ಕೆ ಏನ್ ಬೇಕು ಅದು ಗೊತ್ತಾಗ್ಲಿ ಅಂತ ಕೇಳ್ತಿದ್ದೀನಿ ಅಷ್ಟೇ. ಐ ಮೇ ಬಿ ಹಾರ್ಶ್, ಬಟ್ ಪ್ರಶ್ನೆಗಳು ಅದು ಅಷ್ಟೇ. ರೋಹಿತ್ ಚಕ್ರತೀರ್ಥ ಅವರು ಅಧ್ಯಕ್ಷಕ್ಕೆ ಮಾಡಿದ್ದಾರೆ, ಅಂದ್ರೆ ಪಠ್ಯ ಪರಿಷ್ಕರಣಾ ಸಮಿತಿ ಅಧ್ಯಕ್ಷರಾಗಿದ್ದಾರೆ, ಸರ್ಕಾರ ಮಾಡಿದೆ ನಿಜ. ಆದ್ರೆ ಅವ್ರಿಗೆ ಕ್ಯಾಲಿಬರ್ ಇದೆಯಾ, ಅವ್ರಿಗೆ ಆ ವಿದ್ವತ್ ಇದೆಯಾ? ಈ ತರದೆಲ್ಲ ಪ್ರಶ್ನೆ ಬರ್ತಿದೆ. ಇದಕ್ಕೆ ಉತ್ತರ ಕೊಡೋಕೆ ಬಯಸ್ತೀರಾ ರೋಹಿತ್ ಚಕ್ರತೀರ್ಥ? ಇದಕ್ಕೆ ಖಂಡಿತ ನೋಡಿ, ನಾನು ಈಗ ಸರ್ಕಾರವೇ ನೇಮಕ ಮಾಡಿರುವಂತಹ ಸಮಿತಿ, ಸರ್ಕಾರ ನೇಮಕ ಮಾಡಬೇಕಾದ್ರೆ ಅವರಿಗೂ ಒಂದು ಸ್ಪಷ್ಟವಾದ ಕಲ್ಪನೆ ಇರುತ್ತದೆ. ಇದು ಪರಿಷ್ಕರಣೆ ಯಾವ ರೀತಿಯಲ್ಲಿ ನಡೀಬಹುದು, ನಾಳೆ ಇದು ಯಾವ ರೀತಿ ವಿವಾದಗಳನ್ನು ಹುಟ್ಟು ಹಾಕಬಹುದು, ಯಾವ ರೀತಿಯ ಹೊಸ ಸುಧಾರಣೆಗಳು ಬರಬಹುದು, ಎಲ್ಲವನ್ನೂ ಕೂಡ ಸರ್ಕಾರ ಅಳೆದು ತೂಗಿ ಮಾಡಿರುವಂತದ್ದೇ. ಮತ್ತು ಇವರು ಯಾರೋ ಒಬ್ಬರನ್ನ ಹಾದಿ ಬೀದಿಯಲ್ಲಿ ಹೋಗೋರನ್ನ ತಂದು ಕೂರಿಸಿ ಅಧ್ಯಕ್ಷ ಸ್ಥಾನ ಕೊಡೋದಿಲ್ಲ. ಅದಕ್ಕೂ ಕೂಡ ಬಹಳಷ್ಟು ಅವರು ಚರ್ಚೆ, ಚಿಂತನೆ, ಮಂಥನ ಎಲ್ಲವನ್ನು ಕೂಡ ಮಾಡಿರ್ತಾರೆ. ಈಗ ಯಾರು ನನ್ನ ಒಂದು ಕ್ಯಾಲಿಬರ್ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ಇವ್ರು ಯಾರು ಕೂಡ ನನ್ನ ಪೂರ್ತಿಯಾದ ಒಂದು ಡೀಟೇಲ್ ಗಳನ್ನ ನೋಡ್ಕೊಂಡವರಲ್ಲ. ಇವ್ರು ಯಾರು ಪತ್ರಿಕೆಗಳನ್ನು ಓದುವವರಲ್ಲ, ಇವ್ರು ಯಾರು ಪುಸ್ತಕಗಳನ್ನು ಓದುವವರಲ್ಲ, ಇವ್ರು ಯಾರು ಶಿಕ್ಷಣ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಕೂಡ ನೋಡಿದವರಲ್ಲ. ಈಗ ನಾನು ವೈಯಕ್ತಿಕವಾಗಿ ಸುಮಾರು 30-35 ಕೃತಿಗಳನ್ನು ಬರೆದಿದ್ದೇನೆ, ಬೇರೆ ಬೇರೆ ವಿಚಾರಗಳಲ್ಲಿ ಕೃತಿಗಳನ್ನು ಬರೆದಿದ್ದೇನೆ. ನನ್ನ ವೃತ್ತಿ ಜೀವನವನ್ನು ನಾನು ಶುರು ಮಾಡಿದ್ದೆ ಶಿಕ್ಷಕನಾಗಿ, ಲೆಕ್ಚರರ್ ಆಗಿ, ಉಪನ್ಯಾಸಕನಾಗಿ ನಾನು ಶುರು ಮಾಡಿದ್ದು. ಗಣಿತದಲ್ಲಿ ನಾನು ಅನೇಕ ವರ್ಷಗಳ ಕಾಲ ನಾನು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿದವನು, ಕಾಲೇಜುಗಳಲ್ಲಿ ಪಾಠ ಮಾಡಿದವನು, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳನ್ನ ತಯಾರು ಮಾಡಿದವನು, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ವಿದ್ಯಾರ್ಥಿಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕಳಿಸಿಕೊಟ್ಟವನು. ಇದನ್ನೆಲ್ಲ ನಾನು ತುತ್ತೂರಿ ಉತ್ತ ಹೋಗುದು ಚೆನ್ನಾಗಿರೋದಿಲ್ಲ. ಹಾಗಾಗಿ ಇವತ್ತು ಯಾರು ನನ್ನ ಕ್ಯಾಲಿಬರ್ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ಇವರ ಅರ್ಹತೆ ಏನಿದೆ, ಈ ಪ್ರಶ್ನೆ ಮಾಡ್ತಾ ಇರೋರ ಅರ್ಹತೆ ಏನಿದೆ ನಾನು ಕೇಳಬೇಕಾಗತ್ತೆ. ಮತ್ತು ಯಾರೆಲ್ಲ ಇವತ್ತು ರಾಜೀನಾಮೆ ಕೊಡ್ತೇವೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ ಅಂತ ಹೇಳಿ ಧಮಕಿ ಹಾಕಿ ಸರ್ಕಾರಕ್ಕೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ, ಇವರ ಅರ್ಹತೆ ಏನಿದೆ? ಬರಗೂರು ರಾಮಚಂದ್ರಪ್ಪ ಅವರ ಅರ್ಹತೆ ಏನಿದೆ? ಬರಗೂರು ರಾಮಚಂದ್ರಪ್ಪ ಅವರು ಇವರೆಲ್ಲ ಹೇಳ್ತಾರಲ್ಲ ಅತ್ಯಂತ ಅರ್ಹ ವ್ಯಕ್ತಿ ಅಂತ ಹೇಳ್ತಾರಲ್ಲ, ಅವರು ಮಾಡಿದ ಪರಿಷ್ಕರಣೆಯಲ್ಲಿ NCERT ಅವರು ಒಂದು ಪುಸ್ತಕ ತರ್ತಾರೆ, ಇವರು ಇಷ್ಟು ತಪ್ಪುಗಳನ್ನು ಮಾಡಿದ್ದಾರೆ ಅಂತ. ಇದರ ಬಗ್ಗೆ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಇದೇ SD ಸಿದ್ದರಾಮಯ್ಯ ಇರಬಹುದು, ಇದೇ ಹಂಪನ ಇರಬಹುದು, ಅಥವಾ ಇದೇ ಮರಳಸಿದ್ದಪ್ಪ ಇರಬಹುದು, ಇವರ ಅರ್ಹತೆ ಏನಿದೆ ಶಿಕ್ಷಣ ಕ್ಷೇತ್ರದಲ್ಲಿ? ನೀವು ಒಂದು ಸಾರ್ವಜನಿಕ ಒಂದು ಅಭಿಪ್ರಾಯವನ್ನು ತಗೊಳ್ಳಿ, ವೋಟ್ ಮಾಡಿ ಕೇಳಿ. ಬರಗೂರು ರಾಮಚಂದ್ರಪ್ಪ ಅವರು ಚಕ್ರತೀರ್ಥ ಅವರೇ, ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಆ ವ್ಯಕ್ತಿತ್ವಗಳಿಗೆ ಬಳಸಿರುವ ನಿಮ್ಮ ಪದ ಅಷ್ಟೊಂದು ಸಮಂಜಸ ಅಲ್ಲ ಅಂತ ಅನ್ಸುತ್ತೆ. ಅಂದ್ರೆ ನೀವು ದೊಡ್ಡ ದೊಡ್ಡ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಅರ್ಹತೆ ಏನಿದೆ ಅಂತ ಪ್ರಶ್ನೆ ಮಾಡ್ತಿದ್ದೀರಿ. ಈ ಕ್ಷಣಕ್ಕೆ ನೀವು ನೆನಪಿರ್ಲಿ, ಹೋಪ್ ಪ್ರಜ್ಞಾಪೂರ್ವಕವಾಗಿ ಪದವನ್ನ ನೀವು ಬಳಸ್ತಿದ್ದೀರಿ ಅನ್ಕೊಂಡಿದ್ದೀನಿ ನಾನು. ಅಲ್ಲ, ಈಗ ನೋಡಿ ಅಲ್ಲ, ಬೇರೆಯವರು ಅಲ್ಲ, ಒಂದ್ ನಿಮಿಷ, ಈಗ ಬೇರೆಯವರು ನನಗೆ ಪ್ರಶ್ನೆ ಮಾಡಬಹುದು, ನಾನು ಯಾರಿಗೂ ಪ್ರಶ್ನೆ ಮಾಡೋ, ಇದು ಯಾವ ರೀತಿಯ ಪ್ರಜಾಪ್ರಭುತ್ವ? ಯಾಕೆಂದ್ರೆ ಈಗ ಅವರ ಮಾರ್ಗದರ್ಶನ ಓದಿರುವಂತಹ ಲಕ್ಷಾಂತರ ಜನ, ಸಾರಿ ಟು ಇಂಟರ್ವ್ಯೂನ್, ಒಂದ್ ನಿಮಿಷ ಕೇಳಿಸ್ಕೊಂಬಿಡಿ, ಅವರ ಮಾರ್ಗದರ್ಶನ ಓದ್ತಿರುವಂತಹ ಲಕ್ಷಾಂತರ ಜನ ಓದಿರೋರು ಅಥವಾ ಡಾಕ್ಟರೇಟ್ ತಗೊಂಡ್ರೋರು, ಮತ್ತೊಬ್ರು ಮಗದೊಬ್ರು, ಅವರೆಲ್ಲರೂ ಕೂಡ ನಿಮ್ಮ ಬಗ್ಗೆನೂ ಪ್ರಶ್ನೆ ಮಾಡ್ತಿದ್ದಾರೆ, ಮತ್ತೆ ಏನಾಯ್ತು ಅನ್ನೋದನ್ನು ಕೂಡ ಮಾತಾಡ್ತಿದ್ದಾರೆ. ನಿಮ್ಮ ಗಮನಕ್ಕೂ ಬಂದಿರುತ್ತೆ ನನ್ನ ಪ್ರಕಾರ. ಅಲ್ಲದೆ ಇದು ಏಕಮುಖವಾದ ಚರ್ಚೆ ಆಗ್ತಾ ಇದೆ. ಅಂದ್ರೆ ಎಲ್ಲರೂ ನನ್ನನ್ನು ಅಟ್ಯಾಕ್ ಮಾಡಬಹುದು, ನನ್ನನ್ನು ಪ್ರಶ್ನೆ ಮಾಡಬಹುದು, ಆದ್ರೆ ನಾನು ಯಾರನ್ನು ಪ್ರಶ್ನೆ ಮಾಡೋ ಹಾಗಿಲ್ಲ ಅನ್ನೋ ಈ ಒಂದು ಸರ್ವಾಧಿಕಾರಿ ಮನಸ್ಥಿತಿ ಇದೆಯಲ್ಲ, ಫ್ಯಾಸಿಸ್ಟ್ ಮನಸ್ಥಿತಿ ಇದೆಯಲ್ಲ, ಇದು ಪ್ರಜಾಪ್ರಭುತ್ವಕ್ಕೆ, ಸಂವಿಧಾನಕ್ಕೆ ವಿರುದ್ಧವಾದದ್ದು. ಈಗ ಇವರು ನನ್ನನ್ನು ಪ್ರಶ್ನೆ ಮಾಡಬಹುದು, ಇವನ ಕ್ಯಾಲಿಬರ್ ಏನಿದೆ, ಇವನ ಅರ್ಹತೆ ಏನಿದೆ, ಇವನು ಇಷ್ಟು ಚಿಕ್ಕವನು. ಈಗ ವಯಸ್ಸಿನ ಕಾರಣಕ್ಕೆ ಯಾರನ್ನಾದ್ರೂ ಒಂದು ಹುದ್ದೆಯಲ್ಲಿ ಕೂರಿಸುವಂತದ್ದು ಇದೆಯಾ? ಈಗ ಇವರೆಲ್ಲರೂ ಯಾರೆಲ್ಲ ಮಾತಾಡ್ತಿದ್ದಾರೆ, ಇವರೆಲ್ಲ 45-49 ವರ್ಷದ ಯುವ ನಾಯಕನನ್ನ ಇವರು ದೇಶದ ಪ್ರಧಾನಿಯಾಗಿ ಮಾಡೋದಕ್ಕೆ ಇವರು ಉತ್ಸುಕರಾಗಿದ್ದಾರೆ. ಅಲ್ಲಿ ಇವರಿಗೆ ವಯಸ್ಸಿನ ಒಂದು ಇದು ಬರೋದಿಲ್ಲ, ಸಮಸ್ಯೆ ಬರೋದಿಲ್ಲ. ಆದ್ರೆ ನಾನು ಇಲ್ಲಿ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಕೂತು ಕೆಲಸ ಮಾಡಿದಾಗ ಇವರಿಗೆ ವಯಸ್ಸಿನ ಸಮಸ್ಯೆ ಬರುತ್ತೆ. ಈಗ ಸಿದ್ದರಾಮಯ್ಯನವರು ನಿನ್ನೆ ಹೇಳಿದ್ರು, ನಾನು 35 ವರ್ಷ ಸರ್ವಿಸ್ ಇದೆ ನನಗೆ. ಸೊ ಇದು ನಾನು ಹೇಳುದು, ಇದು ಅರ್ಹತೆ ಅಲ್ಲ. ಶಿಕ್ಷಣ ಕ್ಷೇತ್ರದಲ್ಲಿ ನೀವೇನ್ ಮಾಡಿದಿರಿ? ನಾನು ನೇರವಾಗಿ ಪ್ರಶ್ನೆ ಮಾಡ್ತೇನೆ. ಈಗ ನನ್ನನ್ನು ಯಾರು ಪ್ರಶ್ನೆ ಮಾಡ್ತಾರೋ ಅವರಿಗೆ ನಾನು ನೇರವಾಗಿ ಪ್ರಶ್ನೆ ಮಾಡುವ ನನ್ನ ಅಧಿಕಾರ ಇಲ್ವಾ? ಹಾಗಾದ್ರೆ ಇದು ಪ್ರಜಾಪ್ರಭುತ್ವ ದೇಶ ಅಲ್ವಾ? ಇಲ್ಲಿ ಸಂವಿಧಾನಕ್ಕೆ ಮಾನ್ಯತೆ ಇಲ್ವಾ?
ಬೇರೆಯವರು ಎಲ್ಲರೂ ನನ್ನನ್ನು ಪ್ರಶ್ನೆ ಮಾಡಬಹುದು, ನಾನು ಪ್ರಶ್ನೆ ಮಾಡೋ ಹಾಗಿಲ್ಲ ಅಂತ ಹೇಳಿದ್ರೆ ಯಾವ ಸರ್ಕಾರ ಇದು? ನಾವು ಹಾಗೇನಿಲ್ಲ, ಪ್ರಶ್ನೆ ಮಾಡಬಹುದು, ಆ ಪ್ರಶ್ನೆಗೆ ಅವರು ಕೂಡ ಉತ್ತರ ಕೊಡಬಹುದು. ರೋಹಿತ್ ಅವರೇ, ಐ ಅಗ್ರಿ ವಿತ್ ಯುವರ್ ಪಾಯಿಂಟ್ಸ್, ಬಿಕಾಸ್ ಆ ಪ್ಲಾಟ್ಫಾರ್ಮ್ ಇದೆ, ಎಕ್ಸ್ಚೇಂಜ್ ಆಫ್ ಥಾಟ್ಸ್ ಅಥವಾ ಏನೇ ಇರಲಿ ಕೂಡ ಅಲ್ಲಿ ಮಾತಾಡಬೇಕು ಅಂತ ನಾನು ಕೂಡ ಬಯಸ್ತೀನಿ, ಇಲ್ಲ ಅಂತಲ್ಲ. ಅಲ್ಲಿ ಕಂಬ್ಯಾಕ್ ಟು ರೋಹಿತ್, ಐ ರಿಕ್ವೆಸ್ಟ್ ದಯವಿಟ್ಟು ಹಾಗೆ ಲೈವಲ್ಲೇರಿ. ರೋಹಿತ್ ಚಕ್ರತೀರ್ಥ ಅವರು ಪಠ್ಯ ಪರಿಷ್ಕರಣಾ ಸಮಿತಿ ಅಧ್ಯಕ್ಷರು ನಮ್ಮ ಜೊತೆ ಲೈವಲ್ಲಿ ಇದ್ದಾರೆ. ಅವರು ಕೂಡ ನಾನು ಪ್ರಶ್ನೆ ಮಾಡೋ ಹಕ್ಕಿದೆ, ಈ ಪ್ಲಾಟ್ಫಾರ್ಮಲ್ಲಿ ನಾನು ಕೂಡ ಮಾಡ್ತೀನಿ ಅಂತಿದ್ದಾರೆ. ಅದಕ್ಕೆ ಉತ್ತರನೂ ಕೂಡ ಬರುತ್ತೆ ಬೇರೆ ಬೇರೆ ಸಂದರ್ಭದಲ್ಲಿ ಅನಿಸುತ್ತೆ. ಮುಂದುವರಿಸ್ತೀನಿ ಚರ್ಚೆನ, ಚಿಕ್ಕ ಬ್ರೇಕ್ ಆದಮೇಲೆ ಕಾಯ್ತಾ ಇರಿ.